ಪ್ಲೇಯಿಂಗ್ ಸ್ಟಾರ್ಟಿಂಗಲ್ಲೇ ಆಡ್ಬೇಕು, ನಿಮಗೆ ಸ್ಟಾರ್ಟಿಂಗಲ್ಲೇ ಆಡ್ಬೇಕು 3 ಜನ. ಆಮೇಲೆ ಕ್ಯಾಮ್ರಾನ್ ಗ್ರೀನು, ಇದು ಲಾಸ್ಟ್ ವಾರ್ನಿಂಗ್ ಕ್ಯಾಮ್ರಾನ್ ಗ್ರೀನ್ಗೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಾ ಇರೋದು. ಬಂದಿರೋ ವಿಷಯ ನಿಮ್ಗೆ ಎಲ್ಲರಿಗೂ ಗೊತ್ತು. ಇವತ್ತು ಮ್ಯಾಚ್ ಇದೆ, RR ವರ್ಸಸ್ RCB ಮ್ಯಾಚ್ ಇದೆ. ಅದ್ರ ಬಗ್ಗೆ ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಒಂದೇ ರೀತಿ ವಿಡಿಯೋಗೆ ಜಂಪ್ ಮಾಡೋಣ. ಫಸ್ಟು ನಿಮಗೆ RR ಅಂತ ತೊಗೊಂಡ್ರೆ RR ಟೀಮ್ ತುಂಬ ಸ್ಟ್ರಾಂಗ್ ಇದೆ. RCB ಇಲ್ಲಿದೆ, RR ಇಲ್ಲಿದೆ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ RR ಫಸ್ಟ್ ಇದೆ. ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗು ಟಾಪ್ ಕ್ಲಾಸ್ ಆಗಿದೆ RRದು. ಅವ್ರನ್ನ ಇವತ್ತು ಬೀಟ್ ಮಾಡಬೇಕಂದ್ರೆ ನಾವು RCB ಅವರು ನಮ್ಮ ಗೇಮ್ ತರಲೇಬೇಕು. ಒಳ್ಳೆ ಕ್ರಿಕೆಟ್ ಆಡಲೇಬೇಕು ಇವತ್ತು ನಮ್ಮ RCB ಟೀಮು. ಇಲ್ಲಾಂದರೆ ಅವ್ರನ್ನ ಬೀಟ್ ಮಾಡೋದು ತುಂಬ ಕಷ್ಟ ಇದೆ. ನಿಮಗೆ ಫಸ್ಟು ಬ್ಯಾಟಿಂಗಲ್ಲಿ ತೊಗೊಂಡ್ರೆ RRದು, ಬ್ಯಾಟಿಂಗಲ್ಲಿ ಓಪನಿಂಗಲ್ಲಿ ಇಬ್ಬರು ಹೊಡಿತಾನೆ ಇಲ್ಲ. SSC ಜೈಸ್ವಾಲು ಆಡ್ತಾ ಇಲ್ಲ, ಮತ್ತು ಜಾಸ್ ಬಟ್ಲರ್ ಆಡ್ತಾ ಇಲ್ಲ. ಆದರೂ RR ಅವರು ಆರಾಮಾಗಿ 180-190 ಅಷ್ಟು ಟಾರ್ಗೆಟ್ ಕೊಡ್ತಾರೆ. ನೀವು ಫಸ್ಟ್ ಬ್ಯಾಟಿಂಗ್ ಆಡ್ರಿ, ಇಲ್ಲ ಚೇಸ್ ಡೌನ್ ಮಾಡಿ. ಚೇಸ್ ಡೌನ್ ಇನ್ನೂ ಅವ್ರು ಮಾಡೇ ಇಲ್ಲ ಇದುವರೆಗೂ. ಚೇಸ್ ಡೌನ್ ಮಾಡಿದ್ರು ಇವ್ರ ಮೇಲೆ, ಮುಂಬೈಯವ್ರ ಮೇಲೆ. ಅದು ಅವೇ ಗೇಮು. ಹೋಮ್ ಗ್ರೌಂಡಲ್ಲಿ ಅವರು 2 ಮ್ಯಾಚ್ ಆಡಿದ್ದಾರೆ. ಒಂದು ಡೇ ಗೇಮ್ ಆಡಿದ್ದಾರೆ, ಇನ್ನೊಂದು ನೈಟ್ ಗೇಮ್ ಆಡಿದ್ದಾರೆ. ಅದರಲ್ಲಿ ನಿಮಗೆ 2 ಸತಿನೂ ಅವರೇ ಫಸ್ಟ್ ಬ್ಯಾಟಿಂಗ್ ಆಡಿ ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಒಂದು ಸತಿ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಲಕ್ನೋ ಜೊತೆ 190 ಟಾರ್ಗೆಟ್ ಕೊಟ್ಟು ಅದನ್ನು ಡಿಫೆಂಡ್ ಮಾಡ್ಕೊಂಡ್ರು. ಇನ್ನೊಂದು ಸತಿ 185 ಡೆಲ್ಲಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಅದನ್ನು ಡಿಫೆಂಡ್ ಮಾಡ್ಕೊತಾರೆ RR ಅವರು. ಅವ್ರದ್ದು ಬಾಲಿಂಗ್ ಅಟ್ಯಾಕ್ ಮಸ್ತಿದೆ. ಟ್ರೆಂಟ್ ಬೋಲ್ಟು, ಅವನು ನೀಲ್ ಬರ್ಗರ್ ಅಂತ, ಅವರಿಬ್ಬರು ಲೆಫ್ಟ್ ಆರ್ಮ್ ಸೀಮರ್ಸ್ ಇಬ್ಬರು ಬಾಲ್ನ ಸರಿಯಾಗಿ ಸ್ವಿಂಗ್ ಮಾಡ್ತಾ ಇದ್ದಾರೆ. ಅವರಿಬ್ರಿಗೆ ನೋಡ್ಕೊಂಡು ಆಡಲೇಬೇಕು. 2 ಅವರ್ ನೋಡ್ಕೊಂಡು ಆಡಲೇಬೇಕು ಅವರಿಬ್ರಿಗೆ. ನೀವು ಸ್ಟಾರ್ಟಿಂಗಲ್ಲೇ ಹೊಡೆಯೋಕೆ ಹೋಗ್ತೀನಿ ಅಂದರೆ ಆಗಲ್ಲ, ವಿಕೆಟ್ ತೆಗೆದುಬಿಡ್ತಾರೆ ಒಂದರ. ಅದಾದಮೇಲೆ ನಿಮ್ಗೆ ಆ್ಯಸ್ ಯೂಶುವಲ್ ಚಹಲ್ ಮತ್ತು ಅಶ್ವಿನು ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ಸು. ಅವರು ನಿಮಗೆ ಮಿಡಲ್ ಓವರಲ್ಲಿ ರನ್ನೇ ಕೊಡೋಲ್ಲ. ನಾವಿವತ್ತು ಮ್ಯಾಚು ನಮ್ದು ಆಗಬೇಕು ಅಂದರೆ ಇವತ್ತು ಮ್ಯಾಕ್ಸ್ವೆಲ್ಲು ಮಿಡಲ್ ಓವರಲ್ಲಿ ಅವರಿಬ್ರಿಗೆ ಹೊಡಿಲೇಬೇಕು, ಇಲ್ಲಾಂದರೆ ರನ್ನೇ ಬರೋಲ್ಲ ನಮಗೆ. ಆಮೇಲೆ ನಿಮಗೆ ಡೆತ್ತಲ್ಲಿ ಆವೇಶ್ ಖಾನು ಮತ್ತು ಸಂದೀಪ್ ಶರ್ಮಾ ಅವರಿಬ್ರು ಏನು ಮಾಡ್ತಾಯಿದ್ದಾರೆ ಫೀಲ್ಡ್ ತಕ್ಕನಾಗಿ ಬಾಲಿಂಗ್ ಮಾಡ್ತಾರೆ. ಆರಾಮಾಗಿ ಯಾರ್ಕರ್ಗಳು ಆಗ್ತಾಯಿದ್ದಾರೆ, ಒಳ್ಳೆ ಸ್ಲೋರ್ ಒನ್ಗಳು ಇಟ್ಕೊಂಡಿದ್ದಾರೆ ಇಬ್ಬರೂ. ಅವರು ಮಸ್ತಾಗಿ ಬಾಲಿಂಗ್ ಆಗ್ತಾಯಿದ್ದಾರೆ ಡೆತ್ತಲ್ಲೂ. ನೋಡಿ ಈಗ ನಿಮಗೆ ಫಸ್ಟು ನಿಮಗೆ 3 ಡಿಪಾರ್ಟ್ಮೆಂಟ್ ಇರುತ್ತೆ ನಿಮಗೆ ಬಾಲಿಂಗಲ್ಲಿ. ಪವರ್ ಪ್ಲೇ, ಅದರ ಮಿಡಲ್ ಓವರ್ಸು 17 to 15 ಓವರ್ಸು, ಆಮೇಲೆ ಡೆತ್ ಓವರ್ಸು. ನಿಮಗೆ ಪವರ್ ಪ್ಲೇಯಲ್ಲಿ ನಿಮಗೆ ಟ್ರೆಂಟ್ ಬೋಲ್ಟು ಮತ್ತು ಅವನು ಬರ್ಗರ್ನ ಆಡಿಸ್ತಾರೆ. ಮಿಡಲಲ್ಲಿ ನಿಮಗೆ ಅಶ್ವಿನು ಮತ್ತು ಚಹಲ್ ಇದ್ದೇ ಇರ್ತಾರೆ. ನಿಮಗೆ ಡೆತ್ ಓವರಲ್ಲಿ ನಿಮಗೆ ಆವೇಶ್ ಖಾನು ಮತ್ತು ಸಂದೀಪ್ ಶರ್ಮಾ. ನೋಡಿ ಹೆಂಗೈತೆ ಬಾಲಿಂಗ್ ಅಟ್ಯಾಕು. ನಮ್ಮದು ಎಲ್ಲೈತೆ, ನಮ್ಮದು ಬಾಲಿಂಗ್ ಅಟ್ಯಾಕೇ ಇಲ್ಲ. ಇಷ್ಟು RRದು. ಬ್ಯಾಟಿಂಗು ನಿಮಗೆ ರಿಯಾನ್ ಪರಾಗ್ನ ಈ ಸತಿ ಅವರು ರಿಯಾನ್ ಪರಾಗ್ ಏನಂದರೆ ಒಂದು ಸ್ವಲ್ಪ ಟೈಮ್ ತೊಗೊತಾರೆ. ಫಸ್ಟೇ ರನ್ ಹೊಡೆಯಲ್ಲ ಅವರು, ಒಂದು ಸ್ವಲ್ಪ ಟೈಮ್ ತೊಗೊತಾರೆ. ಅದಕ್ಕೆ ಆ ಟೈಮ್ ತೊಗೊಳ್ಬೇಕಾದ್ರೆ ನಾವು ವಿಕೆಟ್ ತೆಗಿಬೇಕು ರಿಯಾನ್ ಪರಾಗ್ದು. ಅವ್ರಿಗೆ ಬೇಗ ಸೆಟಲ್ ಆಗಕ್ಕೆ ಬಿಡಬಾರ್ದು, ನಾವು ಬೇಗ ವಿಕೆಟ್ ತೆಗಿಬೇಕು. ನಿಮಗೆ ನಮ್ಮ ಮಿಕ್ಕಿದವ್ರು ಯಾರು ಅಷ್ಟೊಂದು ಫಾರ್ಮಲ್ಲಿ ಇಲ್ಲ. ನಿಮಗೆ ಬ್ಯಾಟಿಂಗ್ ಅಂತ ಏನು ಅಷ್ಟೊಂದಿಲ್ಲ ನಿಮಗೆ RR ಟೀಮಲ್ಲಿ. ಬರೀ 7 ಮೆಂಬರ್ಸ್ ಏನೋ ಬ್ಯಾಟಿಂಗ್ ಇದ್ದಾರೆ. ಅದು ನಿಮಗೆ ಬರೀ 6 ಮೆಂಬರ್ಸ್ ಆಡ್ತಾರೆ ಅಷ್ಟೇ ಪ್ಲೇಯಿಂಗ್ 11ಅಲ್ಲಿ. ನಿಮಗೆ ಏನೋ ಬೇಗ ವಿಕೆಟ್ಗಳೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿ RR ಅವ್ರದ್ದು ನಾವೇನೋ ಬೇಗ ವಿಕೆಟ್ಗಳು ತೆಗೆದುಬಿಟ್ರೆ ಆವಾಗ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವರು ಪವಲ್ನ ಕರೆಸ್ಕೊತಾರೆ ಇದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಆ ಥರ ಇನ್ನೂ ಆಗಿಲ್ಲ RRಗೆ. ಆ ಥರ ಒಂದು ಮ್ಯಾಚ್ ಸೋತ್ರೆ ಅವ್ರದ್ದು ಗೊತ್ತಾಗುತ್ತೆ, ಎಲ್ಲ ವೀಕ್ನೆಸ್ಸಸ್ ಏನು ಅಂತೆಲ್ಲ ಗೊತ್ತಾಗುತ್ತೆ. ಅವರೊಂದು ಸೋತಿಲ್ವಲ್ಲ, ಅದಕ್ಕೆ ಈಗ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ. ಇವತ್ತು RCB ಬೀಟ್ ಮಾಡಿ ತೋರಿಸ್ಬೇಕು, ನಾವು ಯಾವ ಟೀಮ್ನಾರು ಸೋಲಿಸ್ಬೋದು ಯಾವುದೇ ಟೈಮಲ್ಲೂ ಅಂತ ತೋರಿಸ್ಬೇಕು. ಅದಕ್ಕೆ ಇವತ್ತು ಒಳ್ಳೆ ಟೈಮು RCB ಮ್ಯಾನೇಜ್ಮೆಂಟು ಮತ್ತು RCB ಟೀಮ್ಗೆ ಇವತ್ತು RRನ ಅವರ ಹೋಮ್ ಗ್ರೌಂಡಲ್ಲೇ ಸೋಲ್ಸೋಕ್ಕೆ. ಇವತ್ತೇನೋ ಟಾಸು RCB ವಿನ್ ಆದರೆ ನನ್ನ ಪ್ರಕಾರ ಚೇಸಿಂಗೇ ತೊಗೊತಾರೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಏನು ಪರವಾಗಿಲ್ಲ, ಚೇಸಿಂಗ್ ತೊಗೊಂಡ್ರೆ ನೀವು ರಿಸ್ಟ್ರಿಕ್ಟ್ ಮಾಡಬೇಕು RR ಟೀಮ್ನ. 160-170 ರಿಸ್ಟ್ರಿಕ್ಟ್ ಮಾಡಬೇಕು. ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ನೀವು ಮಾಡಲೇಬೇಕು ನೀವು. 190-180 ಎಲ್ಲ ಕೊಟ್ಬಿಟ್ರೆ ಅವ್ರ ಬಾಲಿಂಗ್ ಅಟ್ಯಾಕ್ಸ್ ತುಂಬ ಸ್ಟ್ರಾಂಗ್ ಇದೆ. ನಮಗೆ ಅವಾಗ ಹೊಡೆಯೋಕ್ಕೆ ಕಷ್ಟ ಆಗುತ್ತೆ. ಅಕಸ್ಮಾತ್ ನಾವೇನ ಬ್ಯಾಟಿಂಗ್ ಮಾಡಿದ್ರೆ, ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ RCB ಟೀಮವರು 190-200 ಹೊಡಿಲೇಬೇಕು. ಅವ್ರದ್ದು 190 ಹೊಡೆದ್ರೆ ಸಾಕು ಅಂದ್ಕೊಂಡಿದ್ದೀನಿ. ಡಿಫೆಂಡ್ ಮಾಡ್ಕೋಬೋದು ನಮ್ಮ RCB ಬೌಲರ್ಸು. ಸ್ಲೋ ರೌನೆಲ್ಲ ಹಾಕಿ ಸ್ಪಿನ್ನರ್ಸು ಮ್ಯಾಕ್ಸ್ವೆಲ್ ಎಲ್ಲ ಇದ್ದಾರೆ, ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಷ್ಟ ಇರುತ್ತೆ. ಸ್ಟೇಡಿಯಂ ಫುಲ್ ದೊಡ್ಡದು, ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಅಂತ ಜೈಪುರಲ್ಲಿ ಆಡ್ತಾ ಇರೋದು ಇವತ್ತು ಮ್ಯಾಚು. ಆಮೇಲೆ ನಾನು ನೆನೆ ಒಂದು ವಿಡಿಯೋ ಮಾಡಿದ್ದೆ, ಏನೇನು ಚೇಂಜಸ್ ಆಗಬೇಕು ಪ್ಲೇಯಿಂಗ್ 11ಅಲ್ಲಿ ಅಂತ. ಅದೆಲ್ಲೋ ಇಲ್ಲೇ
ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿಲ್ದವರು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ ನಿಮಗೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನೇನು ಚೇಂಜಸ್ ಮಾಡಬೇಕು ಈಗ ಮುಂದಿನ ಬರೋ ಮ್ಯಾಚಲ್ಲಿ ಅಂತ ಹೇಳಿದ್ದೀನಿ. ಯಾರ್ಯಾರು ವಿಡಿಯೋ ನೋಡಿಲ್ಲ ನೋಡಿ, ಅವಾಗ ನಿಮಗೊಂದು ಐಡಿಯಾ ಇರುತ್ತೆ. ಅದಾದಮೇಲೆ ಇನ್ನೊಂದು, ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್, ಕೇಳ್ಕೊತೀನಿ. ಇದೊಂಥರ ರಿಕ್ವೆಸ್ಟ್ ಥರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ IPL ಮುಗಿಯೋಷ್ಟೊತ್ತಿಗೆಲ್ಲ ಒಂದು 100 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆಗಿತ್ತು, ಏನಾರ ಮಿಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಏನಾರ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ತಿಳಿಸಿ, ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.